ಕಳೆದ ಒಂದು ವಾರದಿಂದ ಒಂದು ಧ್ರುವಂತ ಅವರು ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ರು. ಹೆಣ್ಣು ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಅಂದರೆ ಈ ಜನ್ರೇಷನಲ್ಲಿ ಯಾವ ರೀತಿ ಕೊಲೆಗಳು ಆಗ್ತಾ ಇದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ. ಸೊ ಹೆಣ್ಣುಮಕ್ಕಳು ಯಾವ ರೀತಿ ಅಂದರೆ ಗಂಡಸರು ಮದುವೆ ಬಗ್ಗೆ ಎಷ್ಟು ಬೇಸತ್ತಿದ್ದಾರೆ, ಸೊ ಮದುವೆ ಬಗ್ಗೆ ಎಷ್ಟೊಂದು ಮೈಂಡ್ ಸೆಟ್ಟಿಗೆ ಹೋಗಿದ್ದಾರೆ ಅನ್ನುವಂಥದ್ದು ಅವರ ವ್ಯಾಖ್ಯಾನದಲ್ಲಿ ಹೇಳಿದರು ಅವರು. ಸೊ ಇದರ ಬಗ್ಗೆ ಇದೀಗ ಸಾಕಷ್ಟು ಪರವಿರೋಧ ಚರ್ಚೆ ಕೂಡ ಆಗ್ತಾ ಇದೆ. ಸೊ ಈ ಬಗ್ಗೆ ಏನು ಧ್ರುವಂತ ಅವ್ರು ಏನು ಕ್ಲಾರಿಟಿ ಕೊಡ್ತಾರೆ, ಯಾಕೆ ಈ ಚರ್ಚೆ ಮುನ್ನೆಲೆಗೆ ಬಂತು, ಅವ್ರಿಗೆ ಏನು ಅನಿಸುತ್ತೆ, ಎಲ್ಲದರ ಬಗ್ಗೆ ಅವ್ರ ಹತ್ರನೇ ಮಾತಾಡೋಣ. ಹೆಲೋ. ಹಾಯ್, ನಮಸ್ತೆ. ಚೆನ್ನಾಗಿದ್ದೀನಿ. ಸೊ ಹೇಳಿದ್ರು ಅಂತವ್ರೆ, ನೀವೇ ಹೇಳಬೇಕು. ನಿಮ್ಮ ಸ್ಟೇಟ್ಮೆಂಟ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ನೀವು ಯಾವುದೋ ಒಂದು ಆ್ಯಂಗಲಲ್ಲಿ ಹೇಳಿದ್ರಿ, ಸೊ ಅದು ಸಿಕ್ಕಾಪಟ್ಟೆ ಬೇರೆ ಬೇರೆ ಒಂದು ಆ್ಯಂಗಲ್ಗಳನ್ನು ತಗೊಳ್ತಾ ಇದೆ. ಸೊ ನೀವೇನು ಹೇಳ್ತೀರಿ? ಮೊದಲನೇದಾಗಿ ನಾನೀಗ ಪ್ರಸ್ತುತದಲ್ಲಿ ಏನು ನಡೀತದೆ ಅದನ್ನು ಭಾಳ ನೇರವಾಗಿ ಹೇಳಿದ್ದೀನಿ ನಾನು. ಎರಡನೇದು, ಇದಕ್ಕೆ ಸ್ಪಷ್ಟೀಕರಣ ಅಂತಂದರೆ ಎಲ್ಲರೂ ಹೀಗಿದ್ದಾರೆ ಅಂತ ನಾನು ಹೇಳಿಲ್ಲ. ಈಗ ಏನು ನಡೀತಾ ಇದೆ ಆ್ಯಂಡ್ ಮೆಜಾರಿಟಿಯಾಗಿ ಏನು ನಡೀತಾ ಇದೆ ಇದ್ರ ಬಗ್ಗೆ ನಾನು ಮಾತಾಡಿರೋದು ಒಂದು. ಈಗ ಇನ್ನು ಸೆಕೆಂಡ್ ಆ್ಯಂಗಲ್ ಅಂತ ಬಂದರೆ, ಇವತ್ತಿಂದು ಗೊತ್ತು ನಿಮಗೆ, ಕೆಲವು ನ್ಯೂಸ್ ವಾಹಿನಿಗಳು TRPಗೋಸ್ಕರ, ಇನ್ನು ಕೆಲವು ಚಾನಲ್ಗಳು ಕಾಂಟ್ರವರ್ಸಿಗೋಸ್ಕರ, TRP ಪಬ್ಲಿಸಿಟಿ ಕಮೆಂಟ್ಸ್ಗಳಿಗೋಸ್ಕರ ಅದನ್ನು ತಂದಿಕ್ಕೋ ಕೆಲಸ ಇದು ಜನಸಾಮಾನ್ಯರಿಗೆ ಗೊತ್ತಿರೋವಂಥದ್ದು. ಸೊ ಇದಕ್ಕೆ ಬೇರೆ ಬೇರೆ ಬಣ್ಣಗಳನ್ನು ಕಟ್ಟಿ ಧ್ರುವಂತ್ ಇದು ಅದು ಅಂತ ಹೇಳಲಿಕ್ಕೆ ಬಂದರು. ಬಟ್ ಈಗಲೂ ನಾನು ಹೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ಇವತ್ತು ಏನಾಗಿದೆ ಅದ್ರ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ. ಬರೀ ಇದ್ರ ಬಗ್ಗೆ ಅಂತ ಮಾತ್ರ ಅಲ್ಲ, ಇವತ್ತೇನು ನಡೀತಾ ಇದೆ, ತುಂಬ ಏನು ಕ್ರೈಮ್ಸ್ಗಳು ನಡೀತಾ ಇದೆ, ಅದನ್ನು ಬರೀ ಹೆಣ್ಮಕ್ಳು ಅಂತ ಮಾತ್ರ ಅಲ್ಲ, ಗಂಡು ಮಕ್ಕಳಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಎರಡು ಸೈಡಿಂದ ಇಟ್ ಈಸ್ ನಾಟ್ ಓಕೆ. ನಂತರ ಅದಲ್ಲದೆ ನಾನು ಬೇರೆದ್ರ ಬಗ್ಗೆನೂ ಮಾತಾಡಿದ್ದೀನಿ. ಈಗ ಏನು ಲೈಕ್ಸಿಗೆ ಕಮೆಂಟ್ಸ್ಗಳಿಗೆ ಕೆಲವರು ಮಿತಿ ಮೀರಿ ಒಂದು ಹ್ಯುಮ್ಯಾನಿಟಿ ಆಗಲಿ ಅಥವಾ ಒಂದು ಕಲ್ಚರ್ ಆಗಲಿ ಅದನ್ನೆಲ್ಲ ದಾಟಿ ಮೀರಿ ತಾನು ಫೇಮಸ್ ಆಗಬೇಕು, ತನ್ನ ಕಮೆಂಟ್ಸ್ ಬರಬೇಕು, ನನಗೆ ಲೈಕ್ಸ್ ಬರಬೇಕು, ಇದಕ್ಕೋಸ್ಕರ ಎಲ್ಲೋ ಒಂದು ಕಡೆ ಅದು ತುಂಬ ಆ್ಯಂಟಿ ಸೋಷಲ್ ಆಗಿ ಟರ್ನ್ ಆಗ್ತಾಯಿದೆ. ಇದರಿಂದ ತುಂಬ ಜನದ್ದು ಒಂದು ಲೈಫ್ಗಳು ಹಾಳಾಗ್ತಾಯಿದೆ, ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಯಂಗ್ ಟ್ಯಾಲೆಂಟ್ಸ್ಗಳು ಈಗ ಏನು ಅವ್ರಿಗೆ ತುಂಬ ಡಿಸ್ಟರ್ಬ್ ಆಗ್ತಾಯಿದೆ, ಅವ್ರ ಫ್ಯಾಮ್ಲಿಗಳು ಡಿಸ್ಟರ್ಬ್ ಆಗ್ತಾಯಿದೆ. ಇದ್ರ ಬಗ್ಗೆ ವಾಯ್ಸ್ ಎತ್ತೀನಿ. ಸೊ ಎಸ್, ದಿಸ್ ಇಸ್ ದ ಕ್ಲಾರಿಟಿ. ನಾನು ಏನು ಮಾತಾಡಿದ್ದೀನಿ ಇದ್ರ ಬಗ್ಗೆ. ಮತ್ತು ಆ ಸಂದರ್ಶನ ಏನಿತ್ತು, ನಾನೊಂದು ಕೊಟ್ಟಂಥ ಸಂದರ್ಶನ, ಅದು ಭಾಳ ತಮಾಷೆಗೆ ಅಂತ ಆಡಿದಂಥ ಮಾತು. ನಾನು ತಮಾಷೆ ಅಂತನೂ ಅಲ್ಲ, ಅದು ತಮಾಷೆ ರೀತಿಯಲ್ಲಿ ವಾಸ್ತವಿಕವಾಗಿ ನಡೀತಾ ಇರೋ ವಿಷಯದ ಬಗ್ಗೆನೇ ನಾನು ಮಾತಾಡಿದ್ದು. ಇವತ್ತು ನಾನು ಏನಕ್ಕೆ ಮದುವೆ ಆಗಬೇಕು, ವಾಟ್ ಈಸ್ ದ ಫಂಡಮೆಂಟಲ್ಸ್, ಏನು ಬೇಸಿಕ್ಸ್ ಏನಿದೆ ಅದೀಗ ಯಾರಿಗೂ ಇಲ್ಲ. ಇವತ್ತು ಇಟ್ ಈಸ್ ಬಿಕಮ್ ಅ ಬಿಸ್ನೆಸ್, ಮ್ಯಾರೇಜ್ ಹಸ್ ಬಿಕಮ್ ಅ ಬಿಸ್ನೆಸ್ ಏನು ವ್ಯಾಲ್ಯೂಸ್ ಇದೆ, ಮೋರಲ್ಸ್ ಇದೆ ಒಂದು ಮ್ಯಾರೇಜ್ ಅಂತಂದರೆ ಅದು ಇವತ್ತು ಸರ್ವ್ ಆಗ್ತಾಯಿಲ್ಲ. ಇವತ್ತು ಏನೋ ಬೆನಿಫಿಟ್ಗೋಸ್ಕರ ಅಥವಾ ಶ್ರೀಮಂತಿಕೆಗೋಸ್ಕರ ಅದಕ್ಕಿದಕ್ಕೋಸ್ಕರ ಮದುವೆ ಆಗ್ತಾಯಿದ್ದಾರೆ ಹೊರತು ಫಂಡಮೆಂಟಲ್ ವ್ಯಾಲ್ಯೂಸ್ ಏನಿದೆ, ಮೋರಲ್ಸ್ ಇದೆ, ಅದು ಸರ್ವ್ ಆಗ್ತಾಯಿಲ್ಲ. ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಸೊ ಎಸ್, ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್. ಇದೇ ವೈರಲ್ ಆಗ್ತಾಯಿದೆ. ಆಗಲಿ ಇವತ್ತು ಸೋಷಲ್ ಮೀಡಿಯಾದಲ್ಲಿ ಆಗಲಿ, ಇದು ಯಾರು ನಾನು ಹೇಳ್ತಾ ಇರೋದು ಸತ್ಯವಾದಂಥ ಮಾತು, ಇದು ನಡಿಬೇಕು. ನೀವು ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ರಿ, ಮದುವೆಗೂ ಮುಂಚೆ ಎಲ್ಲ ಮುಗಿಸ್ಕೊಂಡಿರ್ತಾರೆ, ಆಮೇಲೆ ಮದುವೆ ಆಗ್ತಾರೆ ಅಂಥೇಳಿ. ಅದನ್ನು ಇಟ್ಕೊಂಡು ಇವರು ಮದುವೆ ಅನ್ನೋಂಥ ಒಂದು ಕಾನ್ಸೆಪ್ಟಿಗೆ ಬೆಲೆ ಕೊಟ್ಟಿಲ್ಲ ಅನ್ನೋಂಥದ್ದು ಪಾಪಪ್ ಆಗುತ್ತೆ. ಅದನ್ನು ಆ ರೀತಿ ಮಾತಾಡ್ತಾ ಇದ್ದಾರೆ ಬೇರೆ ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಾಗಿರ್ಬೋದು, ಬೇರೆ ಮಾಧ್ಯಮಗಳಾಗಿರ್ಬೋದು. ಇದಕ್ಕೇನು ಹೇಳ್ತೀರಿ? ಮುಂಚೆ ಕರೆಕ್ಟ್, ಇದ್ರ ಬಗ್ಗೆನೂ ನಾನು ಸಮರ್ಥನೆ ಕೊಡ್ತೀನಿ. ಮುಂಚೆ ಏನಾಗ್ತಿತ್ತು ಅಂತಂದರೆ, ತುಂಬ ನಮ್ಮ ತಂದೆ ನಮ್ಮ ತಾಯಿ ಅವರ ಟೈಮಲ್ಲಿ ಮದುವೆ ಅನ್ನೋದು ಒಂದು ಎರಡು ಕುಟುಂಬಗಳು ಸೇರುವಂಥದ್ದಾಗಿತ್ತು. ಆಮೇಲೆ ಹಿರಿಯರು ಆಗಲೇ ಅವರ ಎಲ್ಲ ಭಾವನೆಗಳಾಗಲಿ ಆ ಮದುವೆ ಟೈಮಲ್ಲಿ, ಮದುವೆ ಆಗಿರೋಂಥ ಟೈಮಲ್ಲಿ ಅವರಿಬ್ಬರು ನೋಡ್ತಾಯಿದ್ರು, ಅವರು ಹಂಚ್ಕೋತಾ ಇದ್ದರು. ಸೊ ತುಂಬ ವ್ಯಾಲ್ಯೂಸ್ ಇರ್ತಾಯಿತ್ತು, ರೆಸ್ಪೆಕ್ಟ್ ಇರ್ತಾಯಿತ್ತು. ಇವತ್ತು ಮದುವೆ ಅನ್ನೋದು ಹೇಗಾಗಿದೆ ಅಂತಂದರೆ, ಇವತ್ತು ಮದುವೆಗೆ ಮುಂಚೆನೇ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ, ಡೇಟಿಂಗಲ್ಲಿದ್ದಾರೆ, ಹಲವಾರು ಮಲ್ಟಿಪಲ್ ರಿಲೇಷನ್ಶಿಪ್ಪಲ್ಲಿದ್ದಾರೆ. ಸೊ ಇದು ಎಲ್ಲಿ ವ್ಯಾಲ್ಯೂ ತರುತ್ತೆ ಮದುವೆಗೆ? ಏನು ಎಕ್ಸೈಟ್ಮೆಂಟ್ ಆಗಲಿ, ಏನು ವ್ಯಾಲ್ಯೂಸ್ ಉಳ್ಕೊಂಡಿರುತ್ತೆ? ನೀವು ಆಲ್ರೆಡಿ ಒಬ್ಬರ ಜೊತೆ ನೀವೆಲ್ಲ ರೀತಿ ಒಂದು ಇದ್ದು, ಡೇಟಿಂಗ್ ಆಗಲಿ, ಲವ್ ಆಗಲಿ ಅಥವಾ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿದ್ದು ಮತ್ತೆ ನೀವು ಮದುವೆ ಆಗಿ ಏನು ಸ್ಪೆಷಲಾಗಿ ನೀವು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸಾಧ್ಯ? ಸೊ ಇದು ಆಗಬಾರ್ದು ಅನ್ನೋದೊಂದು ದೃಷ್ಟಿಯಲ್ಲಿ, ನನ್ನ ಕಾಳಜಿಲಿ ನಾನು ಆಡಿರೋ ಅಂಥ ಮಾತುಗಳು. ಇದರಲ್ಲಿ ಮೇನ್ ಕ್ಲಾರಿಟಿ ಬೇಕು. ಏನಪ್ಪ ಅಂತ ಅಂದರೆ, ಅದು ಪೋಟ್ರೆ ಆಗಿರೋದು ಹೆಣ್ಮಕ್ಳ ಬಗ್ಗೆ ಈ ರೀತಿ ಮಾತಾಡಿದರು, ಹೆಣ್ಮಕ್ಳ ವಿಚಾರವಾಗಿ ಈ ರೀತಿ ಮಾತಾಡಿದರು ಅಂತ ಎಲ್ಲ ಹೆಣ್ಮಕ್ಳಿಗೂ ಹೇಳಿದ್ರಾ, ಅಥವಾ ನೀವು ಯಾವ ಒಂದು ಇದನ್ನು ಇಟ್ಕೊಂಡು ಹೇಳಿದ್ರಿ ಅಂತ? ಅದೇ ಕುಂಬಳಕಾಯಿ ಕಳ್ಳ ಅಂತಂದರೆ ಹೆಗಲ್ಮುಟ್ಟು ನೋಡ್ಕೊಳ್ತೀನಿ ಅಂತ ಹೇಳಿದ್ರಂತೆ. ಸೊ ಹೀಗಾಗಿದೆ ಇದು. ಅಷ್ಟು ಅನ್ಎಜುಕೇಟೆಡ್ ನಾನಲ್ಲ.
ಎಲ್ಲ ಹೆಣ್ಮಕ್ಳು ಅಂತ ಹೇಳಲಿಕ್ಕೆ ಐ ಆಮ್ ನಾಟ್ ಆ್ಯನ್ ಆ್ಯಂಟಿ ವುಮನ್. ಇದರಿಂದ ನಾನು ಬಂದಿರೋನಲ್ಲ. ನನಗೂ ಕೂಡ ತಾಯಿ ಇದ್ದಾರೆ. ನನ್ನ ದೇವ್ರನ್ನ ಎಷ್ಟು ನಾನು ಪ್ರೀತಿಸ್ತೀನೋ, ಅವರಿಗೆ ಆರಾಧನೆ ಮಾಡ್ತೀನೋ, ಅದಕ್ಕಿಂತ ಒಂದರಷ್ಟು ಜಾಸ್ತಿನೇ ನನ್ನ ತಾಯಿಗೆ ನಾನು ಮಾಡ್ತೀನಿ, ಮತ್ತು ಎಲ್ಲ ಹೆಣ್ಮಕ್ಳಿಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಆದರೆ ದ ಮೆಜಾರಿಟಿ ವಾಟ್ ಈಸ್ ಹ್ಯಾಪನಿಂಗ್ ಟುಡೇ ಇನ್ ದ ಸೊಸೈಟಿ, ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಮತ್ತು ನಾನು ಅದೇ ಹೇಳಿದಾಗೆ ಇವತ್ತು ಲೈಕಿಂಗ್ಸ್ಗೋ, ಕಮೆಂಟ್ಸ್ಗೋ, ಕಾಂಟ್ರವರ್ಸಿಗೋ ನೋ ಅಷ್ಟು ಸಿಲ್ಲಿಯಾಗಿ ಮಾತಾಡಲಿಕ್ಕೆ, ನಾನು ಈಗ ಸುಮಾರು 10-13 ವರ್ಷದಿಂದ ಮಾಧ್ಯಮದಲ್ಲಿರೋನು. ಏನು ಮಾತಾಡಿದ್ರೆ ಏನಾಗುತ್ತೆ ಅಂತ ನಮಗೆ ಗೊತ್ತು. ಆ್ಯಂಡ್ ಐ ಆಮ್ ನಾಟ್ ದಟ್ ಸ್ಟುಪಿಡ್. ಸೊ ಹಾಗಿರಬೇಕಾದ್ರೆ ನಾನು ಇವತ್ತು ಹಲವಾರು ಅಂತಲೇ ತಗೊಂಡಿದ್ದೀನಿ, ಅಥವಾ ಇವತ್ತು ಮೋಸ್ಟ್ ಆಫ್ ಆಲ್ ಅಂತ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಎಲ್ಲ ಹೆಣ್ಣು ಮಕ್ಕಳಿಗೆ ಹೇಳೋಷ್ಟು ದಡ್ಡ ನಾನಲ್ಲ. ಯಾಕಂದರೆ ನನ್ನ ಮನೆಯಲ್ಲೂ ಇದ್ದಾರೆ, ನನ್ನ ಅಜ್ಜಿ, ನನ್ನ ಅಮ್ಮ ಎಲ್ಲ ದಿ ಕ್ಯಾರಿ ಅ ಗ್ರೇಟ್ ವ್ಯಾಲ್ಯೂಸ್. ಆ್ಯಂಡ್ ನಾನು ವರ್ಕ್ ಮಾಡೋ ಇಂಡಸ್ಟ್ರಿಯಲ್ಲೂ ಕೂಡ ಇದ್ದಾರೆ, ಮಾಧ್ಯಮದಲ್ಲಿ ಈಗ ನೀವಿದ್ದೀರಿ, ಈಗ ನಮಗೆಲ್ಲ ದೊಡ್ಡ ಸಪೋರ್ಟ್ ಸಿಸ್ಟಮ್ ಆಗಿ ನೀವೆಲ್ಲ ನಿಂತಿದ್ದೀರಿ. ಸೊ ವಿ ಆಲ್ ಗಿವ್ ಅ ವೆರಿ ರೆಸ್ಪೆಕ್ಟ್. ನೀವೀಗ ಕರೆದಾಗ ಎನಿ ಟೈಮ್ ನಾವು ಎಸ್ ಅಮ್ಮ ನಾವು ಇದ್ದೀವಿ ಅಂತ ನಾವು ಬಂದೇ ಬರ್ತೀವಿ. ಸೊ ವಿ ಕ್ಯಾರಿ ದ್ಯಾಟ್ ರೆಸ್ಪೆಕ್ಟ್. ಅಷ್ಟು ಸ್ಟುಪಿಡ್ ನಾನಲ್ಲ. ಮತ್ತು ಇವತ್ತು ಗೊತ್ತಾಗುತ್ತೆ ನಾನು ಮಾತಾಡ್ತಿರೋದು ಆಗಲಿ, ಅಥವಾ ಇದನ್ನು ಏನಕ್ಕೆ ಈಗ ಏನು ಕಾಂಟ್ರವರ್ಸಿ ಮಾಡೋಕ್ಕೆ ಅಥವಾ ವೈರಲ್ ಮಾಡೋಕ್ಕೋ, ಕಮೆಂಟ್ಸ್ಗಳಿಗೋ, ಇದ್ರ ಬಗ್ಗೆ ಇದನ್ನು ನಮ್ಮ ಮನೇಲೂ ಹೇಳ್ತಾರೆ. ಇಂಥದ್ದನ್ನೆಲ್ಲ ಯಾಕೆ ಇಷ್ಟು ಬೋಲ್ಡಾಗಿ ನೇರವಾಗಿ ಇರೋ ವಿಷಯನೇ ಯಾಕೆ ಹೇಳೋಕ್ಕೆ ಹೋಗ್ತೀಯ, ಗೊಚ್ಚ ಮೇಲೆ ಕಲ್ಲು ಯಾಕೆ ಹಾಕೋಕ್ಕೆ ಹೋಗ್ತೀಯ ಅಂತ. ಈಗ ಎಲ್ಲರೂ ಇದೇ ರೀತಿ ಅಂದ್ಕೊಂಡ್ರೆ ಇದು ಮುಗಿಯೋದು ಯಾವಾಗ? ಇದ್ರ ಬಗ್ಗೆ ಅವೇರ್ನೆಸ್ ತರೋದು ಯಾರು? ಇವತ್ತು ನೀವು ನೋಡಿ, ನಾನು ಮೊನ್ನೆ ಮಾತಾಡಿರೋಂಥ ಮಾತಲ್ಲಿ ನನಗೆ ಯಾರ್ದಾದ್ರೂ ಒಬ್ರದ್ದು ವಾಯ್ಸ್ ಬೇಕು. ಇವತ್ತು ಯಾರಾದರೂ ಎಲ್ಲರೂ ಸುಮ್ಮನೆ ಅವರ ಮನಸ್ಸಲ್ಲಿರುತ್ತೆ ಸತ್ಯಾಂಶ, ಆದರೆ ಅವ್ರ ಮನಸ್ಸಲ್ಲೇ ಇಟ್ಕೊಂಡು ಬೇಡ ನಾವು ಕಲ್ಲಿಗೆ ಎಸೆಯೋದು. ಸೊ ನಾನು ಯಾವಾಗ ಇದ್ರ ಬಗ್ಗೆ ಧ್ವನಿ ಎತ್ತದೆ, ಐ ಆಮ್ ಸ್ಟಾರ್ಟೆಡ್ ಗೆಟಿಂಗ್ ಅ ವೆರಿ ನೈಸ್ ಸಪೋರ್ಟ್ ಸಿಸ್ಟಮ್. ಇಡೀ ಜನಗಳು ಹೌದು ಧ್ರುವಂತ ಮಾತಾಡಿರೋದ್ರಲ್ಲಿ ತಪ್ಪೇನಿದೆ, ಅವನು ಇರೋ ವಿಷಯನೇ ತಾನೇ ಹೇಳ್ತಾ ಇರೋದು ಅಂತ ಈಗ ಸಪೋರ್ಟ್ ಸಿಸ್ಟಮ್ ಸಿಗ್ತಾಯಿದೆ. ಆ್ಯಂಡ್ ಇದು ಕಂಟಿನ್ಯೂ ಆದರೆ ಡೆಫಿನೆಟ್ಲಿ ಹೇಳ್ತೀನಿ, ಇನ್ನು ಬರೋ ಕೆಲವು ದಿವಸಗಳಲ್ಲಿ, ತಿಂಗಳು ವರ್ಷ ಬೇಡ, ಈ ಟಿ ಆರ್ ಪಿಗೆ, ಕಮೆಂಟ್ಸ್ಗಳಿಗೆ ಕಾಂಟ್ರವರ್ಸಿ ಮಾಡೋರು ಇಂಥದ್ದು, ಆಮೇಲೆ ಬೇರೆಯವ್ರನ್ನ ಟೀಕೆ ಮಾಡೋ ಅಂಥದ್ದು, ಆಮೇಲೆ ಟಾರ್ಗೆಟ್ ಮಾಡಿ ಅವ್ರನ್ನ, ಈ ಆರ್ಟಿಸ್ಟ್ಗಳಿಗಾಗಲಿ ಈಗ ಜಾಸ್ತಿ ಟಾರ್ಗೆಟ್ ಆಗ್ತಿರೋದೇ ಸೆಲೆಬ್ರಿಟೀಸ್ಗಳು ಅಂತ. ಈಗ ಹೋಗಿ ಬೇರೆ ಯಾರಿಗೂ ಟಾರ್ಗೆಟ್ ಮಾಡಲ್ಲ, ಬಿಕಾಸ್ ಅವ್ರಿಗೆ ಟಿ ಆರ್ ಪಿ ಕಮೆಂಟ್ಸ್ಗಳು ಸಿಗಲ್ಲ. ಆರ್ಟಿಸ್ಟ್ಗಳನ್ನೇ ಕಾಯ್ತಾ ಇರ್ತಾರೆ ಅವರು. ಆ್ಯಂಡ್ ಇಟ್ ಈಸ್ ಒನ್ ಸ್ಯಾಡಿಸ್ಟಿಕ್ ಪ್ಲೆಷರ್. ಅದು ಯಾವುದಾದ್ರೂ ಒಂದು ಚಿಕ್ಕದನ್ನ ಇಟ್ಟು ಅದಕ್ಕೊಂದು ಬೇರೆ ಬಣ್ಣ ಕಟ್ಟಿ ಅವ್ರನ್ನೊಂದು ಮಾಸ್ ಮೀಡಿಯಾದಲ್ಲಿ ಅವರ ಹೆಸರನ್ನ ಹಾಳು ಮಾಡಿದ ತಕ್ಷಣ ಒಂದು ಸ್ಯಾಡಿಸ್ಟಿಕ್ ಪ್ಲೆಷರ್ ಸಿಗ್ತಾಯಿದೆ ತುಂಬ ಜನಕ್ಕೆ. ಇದು ಕಂಟಿನ್ಯೂ, ಇದು ವಿಕೃತಿ ಇದು. ಸೊ ಇದನ್ನೆಲ್ಲ ಕಟ್ ಮಾಡಬೇಕು. ನಾವು ರಾತ್ರಿ ಊಟ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಸೆಲೆಬ್ರಿಟಿ ಆಗಿರೋರಲ್ಲ ಪ್ರತಿದಿನ. ಆಮೇಲೆ ನಾನಿವತ್ತು ಬಿಗ್ ಬಾಸಿಂದ ಫೇಮಸ್ ಆಗಿರೋನಲ್ಲ. ನಾನು ಈ ರೀಲ್ಸು, ಇನ್ಸ್ಟಾಗ್ರಾಮು, ಲೈಕಿಂಗ್ಸು, ಕಮೆಂಟ್ಸ್ ಎಲ್ಲ ದಾಟಿ 13 ವರ್ಷ ಆಯಿತು. ಇದನ್ನೆಲ್ಲ ದಾಟಿ ನಾನು ಹೀರೋ ಆಗಿ ಬಂದು ಬಿಗ್ ಬಾಸಿಗೆ ಬಂದು ಫೇಮಸ್ ಆಗಿರೋನು ನಾನು. ಸೊ ಈಗೇನು ಹೊಸದಾಗಿ ನನಗೆ ಲೈಕ್ಸ್, ಕಮೆಂಟ್ಸ್ ಇದನ್ನೆಲ್ಲ ದಾಟಾಗಿದೆ ನಾವು. ಸೊ ಬಟ್ ಇವತ್ತು ಸಮಾಜದಲ್ಲಿ ಬೀಯಿಂಗ್ ಒನ್ ರೆಸ್ಪಾನ್ಸಿಬಲ್ ಸಿಟಿಸನ್, ದೇರ್ ಆರ್ ಫ್ಯೂ ಸರ್ಟನ್ ಥಿಂಗ್ಸ್ ಐ ಹ್ಯಾವ್ ಟು ಡೂ ಬೀಯಿಂಗ್ ಅ ಪಬ್ಲಿಕ್ ಫಿಗರ್. ಅದಕ್ಕೋಸ್ಕರ ನಾನು ವಾಯ್ಸ್ ಎತ್ತಿದ್ದೀನಿ. ಐ ಗೆಸ್ ಐ ಆಮ್ ಡೂಯಿಂಗ್ ಅ ವೆರಿ ಜೆನ್ಯೂನ್ ಜಾಬ್. ಆ್ಯಂಡ್ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆ್ಯಂಡ್ ಐ ವಿಲ್ ಬಿ ಆಲ್ವೇಸ್ ಅ ವಾಯ್ಸ್ ಆಫ್ ಅಗೇನ್ಸ್ಟ್ ಆಲ್ ದಿಸ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್.